ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಕೇಳಿರುವಂಥ ಒಂದು ಪ್ರಶ್ನೆ ಏನಂದರೆ, ಬಿ ಪಿ ಟಿ ಕೋರ್ಸನ್ನು ಮಾಡಬೇಕು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕು, ಮಿನಿಮಮ್ ಎಲಿಜಿಬಿಲಿಟಿ ಏನಿರಬೇಕು ಅನ್ನೋದು ನಿಮ್ಮ ಪ್ರಶ್ನೆಯಾಗಿದೆ. ಸೊ ವಾಟ್ ಈಸ್ ದ ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ಬಿ ಪಿ ಟಿ ಕೋರ್ಸಸ್ ಇನ್ ಕರ್ನಾಟಕ? ಸೊ ಏನಂದರೆ, ಬಿ ಪಿ ಟಿ ಅನ್ನೋದು ಒಂದು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಆಗಿದೆ. ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಫುಲ್ ಫಾರ್ಮಲ್ಲಿ ಕರಿತೀವಿ. ಸೊ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ನೀವು ಕೋರ್ಸ್ಗಳನ್ನು ಮಾಡಬೇಕಾಗತ್ತೆ. ಆದರೆ ಕೆಇದವರು ಪ್ರತಿ ವರ್ಷ ಏನು ಮಾಡ್ತಾರಪ್ಪ ಅಂತಂದರೆ, ಈ KCET ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಆವಾಗಲೇ ಏನು ಮಾಡ್ತಾರೆ ಅಂತಂದರೆ, 2 ವರ್ಷದಿಂದ ಈ ಬಿ ಪಿ ಟಿಯನ್ನು ಕೂಡ ಈ KCET ಅಪ್ಲಿಕೇಶನ್ದಲ್ಲಿ ಸೇರಿಸಲಾಗಿದೆ. ಇದಕ್ಕೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ PUC ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಮಿನಿಮಮ್ 45ರಿಂದ 50% ಪಾಸ್ ಆಗಿರಬೇಕು ಅಪ್ಲಿಕೇಶನನ್ನು ಹಾಕಲಿಕ್ಕೆ. ಓಕೆನಾ? ಆಮೇಲೆ ಇದಕ್ಕೆ CET ಎಕ್ಸಾಮ್ ಇಲ್ಲ. ಜಸ್ಟ್ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯ ಇದು ಮಾರ್ಕ್ಸ್ಗಳ ಆಧಾರದ ಮೇಲೆ ಬಿ ಪಿ ಟಿ ಕೋರ್ಸನ್ನು ನೀವು ಕರ್ನಾಟಕದಲ್ಲಿ ಮಾಡಬಹುದು. ನೀವು ಬಿ ಪಿ ಟಿ ಕೋರ್ಸ್ಗಳನ್ನು ಮಾಡಬೇಕಂತಂದರೆ ಏನಪ್ಪ ಅಂತಂದರೆ, ನೀವು ಸೈನ್ಸ್ ಕಂಪಲ್ಸರಿ ಆಗಿರಬೇಕು ಮತ್ತು ಆರ್ಟ್ಸ್, ಕಾಮರ್ಸ್ ಅಭ್ಯರ್ಥಿಗಳಿಗೆ ಬಿ ಪಿ ಟಿಯನ್ನು ಮಾಡಲಿಕ್ಕೆ ಬರೋಂಗಿಲ್ಲ.